ಎವ್ರಿವನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ನಾನು ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡ್ತಿರೋ ಥರ ಇದು ಒಂದು ಸಾರು ಆ್ಯಂಡ್ ಇದನ್ನು ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಹುಳಿ ಅಂತಲೂ ಹೇಳ್ಬೋದು. ಇದು ಮಲೆನಾಡಲ್ಲಿ ಮಾಡುವಂತಹ, ಅದರಲ್ಲೂ ಮ್ಯಾಂಗೋ ಸೀಸನಲ್ಲಿ ಮಾಡುವಂತಹ ಒಂದು ಕಾಮನ್ ರೆಸಿಪಿ ಆಗಿದೆ ಆ್ಯಂಡ್ ತುಂಬ ಈಸಿ ಕೂಡ ಆಗಿದೆ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಇದನ್ನು ನೀವು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಆ್ಯಂಡ್ ವೆರಿ ಮಿನಿಮಮ್ ಥಿಂಗ್ಸ್ ಬೇಕಾಗಿರೋದು ಇದಕ್ಕೆ. ಆ್ಯಂಡ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮಾವಿನಕಾಯಿ ತೊಗೊಳ್ಬೇಕಾಗತ್ತೆ. ನಾನು ಇಲ್ಲಿ ಗಿಣಿಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದ್ದಿದ್ದೇ ಇದು, ಬಟ್ ಹುಳಿ ಇದ್ದರೆ ತುಂಬ ಒಳ್ಳೆಯದಿದು, ತುಂಬ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ರುಚಿಗನುಸಾರವಾಗಿ ನೀವು ಕೂಡ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು. 1 ವಿಷಲ್ ಆದರೆ ಸಾಕು, ತುಂಬ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಆ್ಯಂಡ್ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಟ್ಯಾಂಗಿ, ಸ್ವೀಟ್, ಹುಳಿ, ಖಾರ ಎಲ್ಲ ಫ್ಲೇವರು ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಈಗ ಬೆಂದಿದೆ. ಇದನ್ನು ನಾನಿವಾಗ ಸ್ಟ್ರೈನರ್ಗೆ ಹಾಕ್ಕೊಂಡು ಇದು ಪಲ್ಪ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಇದರಲ್ಲಿ. ಆ್ಯಂಡ್ ಚೆನ್ನಾಗಿ ಕಿವುಚ್ಕೊಳ್ಬೇಕು. ನೀವು ಕೈಯಲ್ಲಿ ಹಾಗೆ ಕೂಡ ಕಿವುಚ್ಬೋದು ಆ್ಯಂಡ್ ಅಥವಾ ಸ್ಟ್ರೈನರಲ್ಲಿ ಕೂಡ ಮಾಡ್ಕೊಳ್ಬೋದು. ಎಲ್ಲ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಒಂದು ಬಟ್ಲು ನೀರಿಗೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅದರ ಪಲ್ಪ್ ಏನಿದೆ ಉಳಿದಿರೋದು ಅದನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಸುಲಭವಾಗಿದೆ ಆ್ಯಂಡ್ ಮಲೆನಾಡು ಅಡುಗೆಗಳೇ ಹಾಗೆ ತುಂಬ ಈಸಿಯಾಗಿರುತ್ತೆ, ತುಂಬ ಸುಲಭವಾಗಿರುತ್ತೆ ಆ್ಯಂಡ್ ತುಂಬ ವಸ್ತುಗಳು ಬೇಕಾಗಲ್ಲ. ಈ ರೀತಿ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಪಲ್ಪ್ನ ಒಂದು ಕಡೆ ಇಟ್ಕೊಳ್ಳೋಣ. ಈಗ ಒಗ್ಗರಣೆ ಬಾಣಲೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಇದಕ್ಕೆ ನಾನು 2 ಪ್ಯಾಕೆಟ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ನಿಮ್ಮಲ್ಲೂ ಯಾವ್ದಾದ್ರು ಪಿಜ್ಜಾಗೆ ಬಂದಿರೋ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಬೋದು ಅಥವಾ ಚಿಲ್ಲಿನ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಆ್ಯಂಡ್ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಆ್ಯಡ್ ಆನ್ ಆಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ. ಆ್ಯಂಡ್ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಡುಗೆ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಇದಕ್ಕೆ ಪುಡಿ ಹಿಂಗು ಕೂಡ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಗಟ್ಟಿ ಹಿಂಗಿತ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ಪಲ್ಪ್ಗೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಪುಡಿ ಹಿಂಗಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಾನು ಪಲ್ಪ್ಗೆ ಸಿಪ್ಪೆ ಎಲ್ಲ ಇತ್ತಲ್ಲ ಅದು ಹಾಗೆ ಬಿಟ್ಟಿದ್ದೆ, ಸೊ ದಟ್ ಅದೆಲ್ಲ ಬಿಟ್ಕೊಳ್ಳುತ್ತೆ ಅಂತ. ಸೊ ಅದನ್ನು ನಾನಿವಾಗ ಎಲ್ಲ ಸಪ್ರೇಟ್ ಮಾಡಿಕೊಂಡು ಎತ್ತಿ ಇಡ್ತಾಯಿದ್ದೀನಿ. ಇದರ ಮೇನ್ ಟೇಸ್ಟ್ ಇರೋದೇ ಬೆಲ್ಲ ಆ್ಯಡ್ ಮಾಡೋದ್ರಿಂದ, ಬಿಕಾಸ್ ಇದು ಹುಳಿ ಆಗಿರೋದ್ರಿಂದ ಮಾವಿನಕಾಯಿ ಇದಕ್ಕೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಗ್ಗರಣೆಗೆ ನಾನಿವಾಗ ಒಂದಷ್ಟು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣಗೆ ಚಾಪ್ ಮಾಡಿದ್ದೀನಿ. ಆ್ಯಂಡ್ ಇದು ತುಂಬ ಟೇಸ್ಟ್ ಕೊಡುತ್ತೆ, ನಿಮ್ಮ ಒಗ್ಗರಣೆನ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಹಿಂಗೆ ಬೇಕಾದವರು ಹಿಂಗೆ ಹಾಕ್ಕೊಳ್ಬೋದು, ಪುಡಿ ಹಿಂಗು, ಅಥವಾ ಇದು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಈ ಪಲ್ಪ್ನ ಕುದಿಸ್ಕೊಳ್ಳೋಣ. ಪಲ್ಪ್ನ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಆನಂತರ ಇದು ಚೆನ್ನಾಗಿ ಕುದಿಬೇಕು. ಅಂದರೆ ತುಂಬ ಕುದಿಯೋಷ್ಟು ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬೆಂದಿದೆ. ಇದಕ್ಕೆ ನಾನು 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಂಗಿನ ನೀರು ಕೂಡ ಇತ್ತು, ಅದೆಲ್ಲ ಆ್ಯಡ್ ಆಗಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ನೀವು ಇದನ್ನ ಕುಡಿಯೋ ಪರ್ಪಸ್ಸಿಗೆ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೋದು. ಆ್ಯಂಡ್ ನಾನಿವಾಗ ಇದು ಅನ್ನಕ್ಕೆ ಕಲಿಸ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಇದೆ ಇದು. ಈ ಪಲ್ಪ್ಗೆ ನಾನಿವಾಗ ಹಾಕ್ಕೊಳ್ತಿರೋದು ಉಪ್ಪು, ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಉಪ್ಪು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಸ್ವಲ್ಪ ನೋಡ್ಕೊಂಡು ಬೇಕಾಗುತ್ತೆ, ಯಾಕಂದರೆ ಇದು ಹುಳಿ ಆಗಿರೋದ್ರಿಂದ ಇದು ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲದೂ ಚೆನ್ನಾಗಿ ಬ್ಯಾಲೆನ್ಸ್ ಆಗೋ ಥರ ಹಾಕ್ಕೊಳ್ಬೇಕು. ಕಡಿಮೆ ಆದರೂ ಚೆನ್ನಾಗಿರಲ್ಲ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಈಗ ಇದಕ್ಕೆ ನಾನು ಹಿಂಗನ್ನು ನೆನೆಸಿದ್ದು ನೀರಿತ್ತಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಆಡಿಸ್ಕೊಳ್ಬೇಕು, ಯಾಕಂದರೆ ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಹಿಂಗು ಕೂಡ ಇದೆ. ಇದು ನೀಟಾಗಿ ಕರಗಬೇಕಾಗತ್ತೆ. ಹಾಗಾಗಿ ಇದಕ್ಕೆ ನಾನು ನೆಕ್ಸ್ಟ್ ಹಾಕ್ಕೊಳ್ತಾ ಇರೋದು ಒಗ್ಗರಣೆ.
ಒಗ್ಗರಣೆ ಆಲ್ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದೇ ಮೇಯ್ನ್ ಆಗಿರುತ್ತೆ ಇದಕ್ಕೆ. ಆ್ಯಂಡ್ ಇದರ ಕಲರ್ ಚೆನ್ನಾಗಿ ಬರುತ್ತೆ ನೀವು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಿದಾಗ. ಆ್ಯಂಡ್ ತುಂಬ ಒಂಥರ ಅಟ್ರಾಕ್ಟಿವ್ ಕಲರ್ ಇದೆ. ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಅಷ್ಟೇ, ಹುಳಿ, ಸಿಹಿ, ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗಿರೋವಂಥ ಒಂದು ಟೇಸ್ಟ್ ಇರುತ್ತೆ. ಆ್ಯಂಡ್ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರೋವಂಥ ಸಾರಾಗಿದೆ ಇದು. ಆ್ಯಂಡ್ ಇದನ್ನು ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಸೌಟ್ ಆಡಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು. ಇದನ್ನು ಆಫ್ ಮಾಡಿಬಿಟ್ಟು ಇವಾಗ ನಾನು ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಇದು ಟೇಸ್ಟ್ ಮಾಡೋಕ್ಕಂತ ನಾನು ಸರ್ವ್ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಟೇಸ್ಟು ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.